ಸ್ನೇಹಿತರೆ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಈ ವಿಚಾರ ಈ ರೀತಿಯಾಗಿ ಮಿಸ್ಫೈರ್ ಆಗತ್ತೆ ಅಂತ ರಾಹುಲ್ ಗಾಂಧಿ ಖಂಡಿತವಾಗಿ ಅನ್ಕೊಂಡಿರಲಿಲ್ಲ. ಏಕೆಂದರೆ ಇಲ್ಲಿವರೆಗೂ ಅವರು ಬಳಸಿರುವಂಥ ಕೀಳು ಪದಗಳ ಕುರಿತು ಯಾರೂ ಹೆಚ್ಚು ಚರ್ಚೆಯನ್ನೇ ಮಾಡಲಿಲ್ಲ ಮತ್ತು ಈ ದೇಶದಲ್ಲಿ ಅದು ದೊಡ್ಡ ಮಟ್ಟದ ಕೋಲಾಹಲ ಉಂಟು ಮಾಡಲಿಲ್ಲ. ಈತ ಹೇಳಲಾರದ ಶಬ್ದಗಳೇ ಇಲ್ಲ, ಬಳಸಲಾರದ ಅವಾಚ್ಯ ಶಬ್ದಗಳೇ ಇರಲಿ, ಪದಗಳೇ ಇರಲಿಲ್ಲ. ಅಂಥದ್ದರಲ್ಲಿ ನಿನ್ನೆ ನಡೆದಂಥ ವಿದ್ಯಮಾನ ಏನಿದೆ ರಚನಾತ್ಮಕ ಕಾಂಗ್ರೆಸ್ನಲ್ಲಿ, ಅದು ಇದ್ದಕ್ಕಿದ್ದ ಹಾಗೆ ನಿನ್ನೆ ರಾತ್ರಿ ದಾವಾನಲದಂತೆ ಹೊತ್ತಿಕೊಳ್ಳುತ್ತೆ, ಬೆಂಕಿಯಾಗಿ ಪರಿಣಮಿಸುತ್ತೆ. ಎಲ್ಲ ಕಡೆ ಇದರ ಕುರಿತು ಟೀಕೆ ಶುರುವಾಗಿ ಬಿಡುತ್ತೆ. ಘಟನೆ ಏನು ಅಂತ ಬೆಳಗಿನ ಸಂಚಿಕೆಯಲ್ಲಿ ನಿಮಗೆ ಸವಿಸ್ತಾರವಾಗಿ ಹೇಳಿದ್ದೀನಿ. ಈ ರಾಹುಲ್ ಗಾಂಧಿ ಒಬ್ಬ ಜೋಕರ್ ರೀತಿಯಲ್ಲಿ ಇಡೀ ವೇದಿಕೆಯ ಇಡೀ ಕಾರ್ಯಕ್ರಮದಲ್ಲಿ ನಡ್ಕೊಂಡದ್ದು, ಒಬ್ಬ ಸ್ಟ್ಯಾಂಡಪ್ ಕಾಮಿಡಿಯನ್ ರೀತಿಯಲ್ಲಿ ನಡ್ಕೊಂಡದ್ದು. ಸ್ಟ್ಯಾಂಡಪ್ ಕಾಮಿಡಿಯನ್ಗಳು ಒಳ್ಳೆಯ ಅಭಿರುಚಿಯನ್ನಾದರೂ ಇಟ್ಕೊಂಡು ಜನರನ್ನು ನಗಿಸುವ ಪ್ರಯತ್ನ ಮಾಡ್ತಾರೆ. ಈ ರೀತಿ ಅಪಹಾಸ್ಯವನ್ನು ಯಾರೂ ಮಾಡೋದಿಲ್ಲ. ಈತನ ಅಪಹಾಸ್ಯ ಎಷ್ಟು ಕೀಳು ಮಟ್ಟದ್ದಿತ್ತು ಅಂದರೆ, ನರೇಂದ್ರ ಮೋದಿ ಅವರ ವಿದೇಶಾಂಗ ನೀತಿ ಹೇಗಿದೆ ಅಂದರೆ, ಯಾವ ಪ್ರಧಾನಿ ಯಾವ ಪ್ರೆಸಿಡೆಂಟು ಸಿಕ್ಕರೂ ಕೂಡ ಅವ್ರನ್ನ ಆಲಂಗಿಸಿಕೊಳ್ಳುವುದನ್ನೇ ವಿದೇಶ ನೀತಿ ಅಂದ್ಕೊಂಡಿದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ನರೇಂದ್ರ ಮೋದಿಗೆ ರಾತ್ರಿ ನಿದ್ದೆ ಹತ್ತೋದಿಲ್ಲ ಅಂತ ಹೇಳ್ತಾರೆ. ಅಮಿತ್ ಶಾ ಡರ್ಪೋಕ್ ಆದ್ಮಿ ಅಂತ ಹೇಳ್ತಾರೆ. ಅವರು ಯಾರು ಚಾಣಕ್ಯ ಅಂತ ಹೆಸರಿಟ್ಟರು ಗೊತ್ತಿಲ್ಲ, ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ, ಪರಾರಾಗಿದ್ದಾರೆ ಅಂತ ಹೇಳ್ತಾರೆ. ಎಷ್ಟು ಅಸಹ್ಯವಾಗಿ ಎಷ್ಟು ಕೀಳು ಮಟ್ಟದ ಪದಗಳನ್ನು ಬಳಸಬೇಕು ಅದೆಲ್ಲವನ್ನು ಬಳಸ್ತಾರೆ. ಅಲ್ಲಿ ಕೂತಿರುವಂಥ ಒಂದಿ ಮಾಗದರೆಲ್ಲ ಕೊಕ್ಕ ನಗ್ತಾ ಇರ್ತಾರೆ. ಕಾಂಗ್ರೆಸ್ಸಿನ ಸಂಸ್ಕೃತಿ ಅದು. ನರೇಂದ್ರ ಮೋದಿ ಅವರ ಸಭೆಯಲ್ಲಿ ಈ ರೀತಿಯ ಶಬ್ದಗಳನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಮಿತ್ ಶಾ ಅವರ ಸಭೆಯಲ್ಲಿ ಈ ರೀತಿಯ ಶಬ್ದಗಳನ್ನೇ ನೀವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಅತ್ಯಂತ ಪ್ರಖರವಾಗಿ ಭಾಷಣ ಮಾಡುವಂಥ ಯೋಗಿ ಆದಿತ್ಯನಾಥ್ ಕೂಡ ಝಾಡಿಸ್ತಾರೆ. ಆದರೆ ಪದಗಳ ಬಳಕೆಯಲ್ಲಿ ಆತ ತನ್ನ ಇತಿಮಿತಿಯನ್ನು ಎಂದೂ ಇಲ್ಲಿವರೆಗೂ ಬಿಟ್ಟು ಹೋಗಿಲ್ಲ. ಹಿಮಂತ ಬಿಸ್ವ ಶರ್ಮಾ ಮಾತಾಡ್ತಾರೆ, ಆದರೆ ಇಷ್ಟು ಕೀಳು ಮಟ್ಟಕ್ಕೆ ಹೋಗಿ ಈ ರೀತಿಯಾಗಿ ವೈಯಕ್ತಿಕವಾಗಿ ನಿಂದನೆ ಮಾಡುವ ಮಟ್ಟಕ್ಕೆ ಎಂದೂ ಹೋಗೋದಿಲ್ಲ. ಪವನ್ ಖೇಡಾಗ ಪೇಡ ಮಾಡ್ತೀನಿ ಅಂದರು, ಪೇಡ ಮಾಡಿ ತೋರಿಸಿದರು. ಈತ ದ್ವೇಷವನ್ನು ಹೇಗೆ ಪೋಷಿಸಿಕೊಂಡು ಬರ್ತಾ ಇದ್ದಾರೆ ರಾಹುಲ್ ಗಾಂಧಿ ಅಂದರೆ, ಏನೂ ಮಾಡಲಾರದ ಸ್ಥಿತಿಯಲ್ಲಿ, ಅಸಹಾಯಕ ಸ್ಥಿತಿಯಲ್ಲಿ, ಹತಾಶೆಯ ಸ್ಥಿತಿಯಲ್ಲಿ, ತನ್ನಿಂದ ಇನ್ನು ಯಾವುದೂ ಚುನಾವಣೆ ಗೆಲ್ಲಿಕ್ಕಾಗೋದಿಲ್ಲ ಅನ್ನೋ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಈ ರೀತಿ ದಾಳಿ ಮಾಡುವ ಮೂಲಕ ಅವ್ರನ್ನ ಕೆಳಗಿಳಿಸಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಬಹುಶಃ ಅವ್ರಿಗಿರುವಂಥ ಥಿಂಕ್ ಟ್ಯಾಂಕ್ ಈ ರೀತಿ ಹೇಳಿಕೊಡತ್ತೆ ಅನಿಸುತ್ತೆ. ಯಾಕೆಂದರೆ ಅವ್ರ ಸುತ್ತಮುತ್ತಲು ಇರುವಂಥ ಜನ ನೋಡಿ, ಮಲ್ಲಿಕಾರ್ಜುನ ಮುತ್ಯ ಇದ್ದಾರೆ. ಮಲ್ಲಿಕಾರ್ಜುನ ಮುತ್ಯ ಮುಸಲ್ಮಾನರ ಒಂದು ಸಭೆಯಲ್ಲಿ, ಇಲ್ಲೊಂದು ವಿಡಿಯೋ ಇದೆ ನೋಡ್ಬಿಡಿ. अगर कोई इस जहरीला सांप आपके सामने से गुजर रहा है और आप नमाज भी पढ़ रहे हैं, नमाज तोड़ के उस जहरीली सांप को मारना, ये कुरान में कहा है. और मैं यही कहूंगा, आपका नमाज तोड़ना तो परवाह नहीं, ये जहरीला सांप है आरएसएस और बीजेपी, इसको अगर आप नहीं मारेंगे आप कभी बचेंगे नहीं. ಈತ ಮುಸಲ್ಮಾನರ ಸಭೆಯಲ್ಲಿ ಹೇಳ್ತಾನೆ, RSS ಮತ್ತು BJP ಅನ್ನೋ ಜಹರೀಲಾ ಸಾಂಪವು, ವಿಷಸರ್ಪಗಳು. ನೀವೇನಾದರೂ BJP RSS ಅವರೆಲ್ಲರೂ ಕಂಡ್ರೆ ನೀವು ಮೊದಲು ನಿಮ್ಮ ನಮಾಜ್ ಮಾಡ್ತಾ ಇದ್ರು, ನಮಾಜ್ ನಿಲ್ಲಿಸಿ ಅವ್ರನ್ನ ಮೊದಲು ಹೊಡೆದು ಕೊಲ್ಲಬೇಕು. ನೀವು ಅದನ್ನು ನೀವು ನಾಶ ಮಾಡದೆ ಹೋದರೆ ನಾಳೆ ನೀವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಕರೆ ಕೊಡ್ತಾರೆ. ಇವ್ರ ಮೇಲೆ ಕನಿಷ್ಠ ಅಂದ್ರೆ ಒಂದು 500-600 ಕೇಸ್ ಹಾಕಬೇಕಾಗಿತ್ತು. ಯಾರೂ ಕೇಸ್ ಹಾಕಿಲ್ಲ. ಯಾಕೆ ಅಂತ ನನಗೆ ಇನ್ನೂವರೆಗೂ ಅರ್ಥ ಆಗಲಿಲ್ಲ. ಆದರೆ ನಿನ್ನೆ ನಡೆದ ವಿದ್ಯಮಾನದಲ್ಲಿ ಯಾವ ರಾಹುಲ್ ಗಾಂಧಿ ಈ ರೀತಿ ಮಾತನಾಡಿದರು, ಮೊದಲೇದಾಗಿ ಇದು ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಯಿತು. ಫಸ್ಟ್ ವೈರಲ್ ಆದಮೇಲೆ ಸ್ವತಃ ಅವರ ಪಕ್ಷದವರೇ ಇದನ್ನು ಸಮರ್ಥನೆ ಮಾಡಿಕೊಳ್ಳಲಾರದ ಅಸಹಾಯಕ ಸ್ಥಿತಿಗೆ ಹೋಗ್ಬಿಟ್ರು. ಎಲ್ಲ ಚಾನಲ್ನಲ್ಲಿ ನಿನ್ನೆ ನ್ಯೂಸ್18, ರಿಪಬ್ಲಿಕ್ TV, ಇನ್ಕ್ಲೂಡಿಂಗ್ ಇಂಡಿಯಾ ಟುಡೇ, ಆಜ್ ತಕ್, ಕಾಂಗ್ರೆಸ್ಸಿನ ಪರಮ ಪ್ರಿಯತೆಯ ಚಾನಲ್ಗಳು, ಅಲ್ಲಿ ಕೂಡ ಇದೇ ಚರ್ಚೆ ನಡೀತಾಯಿತ್ತು. ಟೈಮ್ಸ್ ನೀವು ಯಾವ ಚಾನಲ್ ಹೆಸರು ಹೇಳ್ತೀರಿ, ಎಲ್ಲ ಚಾನಲ್ ರಾಹುಲ್ ಗಾಂಧಿ ಮಾಡಿದಂಥ ಅಪದ್ಧ ಸುಪದ್ಧ ಭಾಷಣ, ಭಾರತದ ರಾಜಕಾರಣ ಇಷ್ಟು ಕೀಳು ಮಟ್ಟಕ್ಕೆ ಇಳಿಯಬಾರದು ಅಂತಲೇ ಎಲ್ಲರೂ ಕೂಡ ಏಕಕಾಲದಲ್ಲಿ ಬಿತ್ತರಿಸ್ತಾ ಇದ್ರು. ರಾಹುಲ್ ಗಾಂಧಿ ಇದನ್ನು ನಿರೀಕ್ಷೆ ಮಾಡಲ್ಲ. ಯಾಕಂದ್ರೆ ಆತ ಕಳ್ಳ ಅಂದ ಅಭ್ಯಾಸ ಇದೆ, ಚೌಕಿದಾರ್ ಚೋರ್ ಹೈ ಅಂದ ಅಭ್ಯಾಸ ಇದೆ, ರಫೇಲ್ನಲ್ಲಿ ದುಡ್ಡು ಹೊಡೆದಿದ್ದಾರೆ ಅಂತ ಹೇಳಿ ಅಭ್ಯಾಸ ಇದೆ, ಅನಿಲ್ ಅಂಬಾನಿ ಜೇಬಲ್ಲಿ ದುಡ್ಡು ಹಾಕಿದ್ದಾರೆ ಅಂತ ಅಭ್ಯಾಸ, ಏನು ಬೇಕಾದರೂ ಅಂದಿದ್ದಾರೆ. ಇದು ಹಾಗೆ ದಕ್ಕಿಸ್ಕೊಂಡು ಬಿಡ್ಬೋದು ಅಂತ ಮಾಡಿದರು. ಇದರ ಜೊತೆ ಇನ್ನೊಂಚೂರು ತುಪ್ಪ ಸುರಿದವನು ಸಂದೀಪ್ ದೀಕ್ಷಿತ್ ಅನ್ನುವಂಥ ವ್ಯಕ್ತಿ. ಈ ಸಂದೀಪ್ ದೀಕ್ಷಿತ್ ಜಾರ್ಜಿಯಾ ಮೆಲೋನಿ ಅಂತ ತಿಳ್ಕೊಂಡು ನನ್ನೇನಾದರೂ ತಪ್ಕೊಂಡಿದ್ದೀರಾ ಅಂತ ಹೇಳ್ಬಿಟ್ಟ. ನೋಡಿ, ಒಬ್ಬ ಪರರಾಷ್ಟ್ರದ ಪ್ರಧಾನಿ, ಇಟಲಿಯ ಪ್ರಧಾನಿ, ಸಂಬಂಧ ಇಲ್ಲ, ಸ್ಟೇಜ್ ಮೇಲೆ ಅವರಿಲ್ಲ. ಒಬ್ಬ ಮಹಿಳೆಯ ಬಗ್ಗೆ, ಅದು ಭಾರತೀಯರು ಮಾತನಾಡುವಾಗ ತುಂಬ ಎಚ್ಚರಿಕೆಯಿಂದ ಮಾತಾಡಬೇಕು.
ನನ್ನನ್ನು ನೀವು ಜಾರ್ಜಿಯಾ ಮೆಲೋನಿ ಅಂತ ತಿಳ್ಕೊಂಡು ಏನಾದರೂ ತಬ್ಬಿಕೊಂಡ್ರೆ ಅಂತ ಈತ ಕೇಳ್ತಾನೆ ಅಂದರೆ ಇವರಿಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ರು ಅನ್ನೋದು ಖಚಿತ ಆಗೋಗುತ್ತೆ. ಆಮೇಲೆ ಕಾಂಗ್ರೆಸ್ಸಲ್ಲಿ ಒಂದು ಸಂಸ್ಕೃತಿ ಇದೆ, ಯಾರು ರಾಹುಲ್ ಗಾಂಧಿಗೆ ಖುಷಿ ಪಡಿಸ್ತಾರೋ ಅವ್ರಿಗೆ ಒಳ್ಳೆಯ ಸ್ಥಾನಮಾನಗಳು ಸಿಗ್ತವೆ. ಉದಾಹರಣೆ ಹೇಳ್ತೇನೆ, ಅಸ್ಸಾಂನಲ್ಲಿ ಹಿಮಂತ ಬಿಸ್ವಾ ಶರ್ಮಾನ ಹೆಂಡತಿ ಹೆಸರಲ್ಲಿ ಈತ ಆರೋಪ ಮಾಡಿದ ಪವನ್ ಖೇಡಾ. ಕಳೆದ ಬಾರಿ ರಾಜ್ಯಸಭಾ ಸದಸ್ಯತ್ವ ಸಿಗದೇ ಇರೋ ಸಂದರ್ಭದಲ್ಲಿ ಇದೇ ಪವನ್ ಖೇಡಾ ಒಂದು ಮಾತನ್ನು ಹೇಳಿದ್ದ. ಆತ ಹೇಳ್ತಾನೆ, ನನ್ನ ತಪಸ್ಸಿನಲ್ಲಿ ಏನೋ ಕೊರತೆಯಾಗಿದೆ, ಹೀಗಾಗಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನನ್ನನ್ನು ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಲಿಲ್ಲ, ಮುಂದಿನ ಸಲ ನನ್ನ ತಪಸ್ಸನ್ನು ಇನ್ನೂ ಹೆಚ್ಚಿಗೆ ಮಾಡ್ತೀನಿ ಅಂದರು. ಈ ಸಲ ಮಾಡಿದ ತಪಸ್ಸೇನು, ಕೆಸರು ತೊಗೊಂಡೋಗಿ ಹಿಮಂತ ಬಿಸ್ವಾ ಶರ್ಮಾ ಹೆಂಡತಿಯ ಮೇಲೆ ಎರಚಿದ್ದು. ಹಿಮಂತ ಬಿಸ್ವಾ ಶರ್ಮಾ ಈತನ್ನು ಅಟ್ಟಾಡಿಸಿಕೊಂಡು ಹೋಗಿ ಹೊಡೆದು. ಇದು ರಾಹುಲ್ ಗಾಂಧಿ ಖುಷಿಯಾಗಿಬಿಡ್ತು. ಈ ಕಾರಣವೇ ಇಲ್ಲದೆ ಪತ್ರಿಕಾಗೋಷ್ಠಿ ಮಾಡಿ ಹಿಮಂತ ಬಿಸ್ವಾ ಶರ್ಮಾನ ಚುನಾವಣೆಯ ಸಂದರ್ಭದಲ್ಲಿ ಸಂದಿಗ್ಧತೆಯನ್ನು, ಒಂದು ರೀತಿ ಆತಂಕವನ್ನು ಉಂಟು ಮಾಡಿದ್ನಲ್ಲ ಅಂತೇಳಿ ಆತನಿಗೆ ಬಕ್ಷಿಸಿಕೊಟ್ಟು ರಾಜ್ಯಸಭಾ ಸದಸ್ಯ ಮಾಡಿದ್ರು. ಆತ ಮಾಡಿದ ಕೆಲಸ ಏನು, ಒಂದು ಚೀಲದಲ್ಲಿ ಮಂಗನ ಗೊಂಬೆಗಳನ್ನ ಹಿಡ್ಕೊಂಡ್ಬಂದು ನಿನ್ನೆ ಎಲ್ಲರಿಗೂ ಹಂಚ್ತಾನೆ. ಚಪ್ಪ ನಿಂಚ್ಕ ಛೋಟಾ ಬಂದರ್ ಅಂತ ಕರೀಲಿಕ್ಕೆ ಶುರು ಮಾಡ್ತಾನೆ. ಅಂದರೆ ಈತನ ಸುತ್ತಲೂ ಇರುವಂಥ ಥಿಂಕ್ ಟ್ಯಾಂಕು ಈ ರೀತಿಯಾದಂಥ ಆಲೋಚನಾ ಶೈಲಿ ಇರುವಂಥವ್ರು, ಈ ರೀತಿ ದಿಕ್ಕು ತಪ್ಪಿಸುವಂಥವ್ರು ಮತ್ತು ಕಾಂಗ್ರೆಸ್ಸನ್ನು ಅತ್ಯಂತ ನೀಚ ಸ್ಥಿತಿಗೆ ಕರ್ಕೊಂಡು ಹೋಗೋರು ಆಗಿಬಿಟ್ಟಿದ್ದಾರೆ. ಇದರ ರೆಪರ್ಕೇಷನ್ ಏನು ಅಂತ ಅವರು ಆಲೋಚನೆ ಮಾಡೋದು. ಈಗ ನರೇಂದ್ರ ಮೋದಿ ಅವರ ಘನತೆ, ಘನಂದಾರಿ, ಅವರ ವ್ಯಕ್ತಿತ್ವ ಎಲ್ಲ ನಿಮ್ಗೆ ಗೊತ್ತಿದೆ. ಒಬ್ಬ ವ್ಯಕ್ತಿ ಇಸ್ಲಾಂ ರಾಷ್ಟ್ರಗಳಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಪಡಿತಾರೆ ಅಂದರೆ, ಒಬ್ಬ ಪ್ರಧಾನಿ, ಭಾರತದ ಪ್ರಧಾನಿ ಗಲ್ಫ್ ರಾಷ್ಟ್ರಗಳಲ್ಲಿ ಸ್ವಾಮಿನಾರಾಯಣ ದೇವಸ್ಥಾನ ಮಾಡುವ ಮಟ್ಟಿಗೆ ರಾಜತಾಂತ್ರಿಕತೆಯನ್ನು ಬೆಳೆಸ್ಕೊಂಡು ಹೋಗ್ತಾರೆ ಅಂತಂದರೆ, ಒಬ್ಬ ಪ್ರಧಾನಿ ಉಳಿದ ಎಲ್ಲ ಪ್ರಧಾನಿಗಳು ಸೇರಿದ್ರು ಎಷ್ಟು ಸಿವಿಲಿಯನ್ ಅವಾರ್ಡ್ ಬಂದಿದೆಯೋ ಅದರ 3 ಪಟ್ಟು ಹೆಚ್ಚು ಅವಾರ್ಡ್ಗಳನ್ನು ಪಡೆದಿದ್ದಾರೆ ಅಂದರೆ ಅವರ ಶ್ರೇಯಸ್ಸೇನು, ಅವರ ಸಾರ್ಥಕ್ಯೇನು, ಅವರ ಕೆಪಾಸಿಟಿ, ಸಾಮರ್ಥ್ಯ ಏನು ಯೋಚನೆ ಮಾಡಬೇಕು. ನರೇಂದ್ರ ಮೋದಿ 32 ತಗೊಂಡ್ರೆ ಅದ್ರ ಹಿಂದಿದ್ದಂಥ ಇಂದಿರಾ ಗಾಂಧಿ ಅಷ್ಟು ವರ್ಷ ಪ್ರಧಾನಿಯಾದವರು ಪಡೆದದ್ದು 5 ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡು. ನೆಹರು 2, ಅಟಲ್ ಬಿಹಾರಿ 2, ಮನಮೋಹನ್ ಸಿಂಗ್ 1, 10 ವರ್ಷ ಪ್ರಧಾನಮಂತ್ರಿ ಇರಿ ಆತ, 1 ಸಿವಿಲಿಯನ್ ಅವಾರ್ಡು. ಮೊರಾರ್ಜಿ 1, ಶಾಸ್ತ್ರಿಯವರು 1, ಎಲ್ಲ ಸೇರಿದ್ರು 12. ಅದರ 3 ಪಟ್ಟು ನರೇಂದ್ರ ಮೋದಿ ಅವರು ತಗೊಂಡಿದ್ದಾರೆ. ಅವರ ವಿದೇಶಾಂಗ ನೀತಿಯ ಬಗ್ಗೆ ಈತ 2004ಕ್ಕೆ ಸಕ್ರಿಯ ಚುನಾವಣಾ ರಾಜಕಾರಣಕ್ಕೆ ಬಂದಂಥ ವ್ಯಕ್ತಿ 22 ವರ್ಷಗಳಾದರೂ ಕೂಡ ಒಂದೇ ಒಂದು ಸ್ಥಾನವನ್ನು ಅಲಂಕರಿಸಿಲ್ಲ, ಒಂದೇ ಒಂದು ಜವಾಬ್ದಾರಿಯುತವಾಗಿ ಮಾಡಿದಂಥ ಕೆಲಸ ಎಲ್ಲೂ ಕಾಣಲ್ಲ. ನರೇಂದ್ರ ಮೋದಿ ಅವರ ವಿರುದ್ಧ ಬಾಯಿಗೆ ಬಂದ ಹಾಗೆ ಮಾತನಾಡುವ ಮೂಲಕ ಚುನಾವಣೆಯನ್ನು ಗೆಲ್ತೀನಿ ಅನ್ನುವಂಥ ಭ್ರಮೆಯಲ್ಲಿ ಈ ಮನುಷ್ಯ ಇದ್ದಾರೆ. ನೋಡಿ, ವಿಪಕ್ಷಗಳಿರುತ್ತೆ. ಒಂದು ಉದಾಹರಣೆ ಹೇಳ್ತೀನಿ ನಿಮಗೆ. ಯುದ್ಧ ಶುರುವಾಯಿತು. ಇವ್ರ ಮೇಲೆ ಪ್ಯಾಲೆಸ್ಟೈನಿಯನ್ಸದ್ದು ಮತ್ತು ಇಸ್ರೇಲದ್ದು ಯುದ್ಧ ನಡೆಯುವ ಸಂದರ್ಭದಲ್ಲಿ ಗಾಜಾಪಟ್ಟಿ ಮೇಲೆ ದಾಳಿ ಆಗುವ ಸಂದರ್ಭದಲ್ಲಿ ಅಲ್ಲಿ ಬೆಂಜಮಿನ್ ನೆತನ್ಯಾಹು ಸ್ಪಷ್ಟ ಬಹುಮತ ಇರಲಾರದ ಸರ್ಕಾರ, ಅಲ್ಪಮತದ ಸರ್ಕಾರ ಆತಂದು. ಹಿಂದ್ಗಡೆ ಇದ್ದವ್ರು ಯಾರು, ನೆಫ್ತಾಲಿ ಬೆನೆಟ್ ಅಂತೇಳಿ ಅಲ್ಲಿ ಪ್ರಧಾನಿ. ನೆಫ್ತಾಲಿ ಬೆನೆಟ್ಟು ವಿಪಕ್ಷದಲ್ಲಿ ಅತ್ಯಂತ ದಾಂಡಿಗನಾಗಿದ್ದಂಥ ವ್ಯಕ್ತಿ. ಬೆಂಜಮಿನ್ ನೆತನ್ಯಾಹು ಹೇಳ್ತಾರೆ, ದೇಶಕ್ಕೋಸ್ಕರ ನಾನು ಈ ಸಂದರ್ಭದಲ್ಲಿ ರಾಜಕೀಯವನ್ನು ಮಾಡೋದಿಲ್ಲ, ಯುದ್ಧವನ್ನು ಮುಂದುವರಿಸು, ಗಾಜಾಪಟ್ಟಿನಲ್ಲಿ ಬೀಳು, ನೀನು ಹೊಡಿ, ಅವ್ರನ್ನ ಯಾರಿದ್ದಾರೆ ಹೊಡಿ, ನಾವು ನಿಮ್ಮ ಜೊತೆ ಇದ್ದೀವಿ, ಸರ್ಕಾರ ನಿಮ್ಮ ಜೊತೆ ಇದೆ. ಆರ್ಥಿಕವಾಗಿ ತೊಂದರೆ ಆಯ್ತಾ, ಅನುಭವಿಸೋಣ, ಆದರೆ ನಮ್ಮ ರಾಷ್ಟ್ರವನ್ನು ಉಳಿಸ್ಕೊಳ್ಳೋಣ ಅಂತೇಳಿ ಅವ್ರು ಬಿಟ್ಬಿಡ್ರಿ, ನಮ್ಮ ದೇಶಕ್ಕೆ ತಗೊಳ್ಳಿ. ಇಂದಿರಾ ಗಾಂಧಿ ಮೊರಾರ್ಜಿ ದೇಸಾಯಿ ಅವಧಿಯಲ್ಲಿ ಚರಣ್ ಸಿಂಗ್ ಅವ್ರನ್ನ ಜೈಲಿಗೆ ಕಳಿಸ್ಬೇಡ, ಆಕೆಗೆ ಸೆಂಟಿಮೆಂಟ್ನಿಂದ ಭಾವನಾತ್ಮಕವಾಗಿ ಜನ ಆಕೆ ಪರವಾಗಿ ಹೋಗ್ಬಿಡ್ತಾರೆ ಅಂತ ಮೊರಾರ್ಜಿ ಎಷ್ಟು ಹೇಳಿದ್ರು ಚರಣ್ ಸಿಂಗ್ ಕೇಳೋದಿಲ್ಲ, ಜೈಲಿಗೆ ಹಾಕೋಣ, ಜೈಲಿಗೆ ಹಾಕ್ಬಿಡ್ತಾರೆ. ಆಕೆ ಪರವಾಗಿ ಬರುತ್ತೆ. ಆ ಸಂದರ್ಭದಲ್ಲಿ ಆಕೆ UK ಹೋಗಿರ್ತಾರೆ ಇಂದಿರಾ ಗಾಂಧಿ. ಅಲ್ಲಿಯ ಮಾಧ್ಯಮದವ್ರು ಪ್ರಶ್ನೆ ಕೇಳ್ತಾರೆ, ಭಾರತದ ವಿರುದ್ಧವಾಗಿ ಮಾತನಾಡುವಂಥ ಒಂದು ಪ್ರೇರೇಪಣೆಯನ್ನು ಮಾಡ್ತಾರೆ, ಉತ್ತೇಜಿಸ್ತಾರೆ, ಮಾತಾಡುವ ಹಾಗೆ ಉದ್ರೇಕಗೊಳಿಸೋದು ಮಾಡ್ತಾರೆ. ಒಂದೇ ಒಂದು ಶಬ್ದವನ್ನು ಇಂದಿರಾ ಗಾಂಧಿ ಅವತ್ತು ಮಾತಾಡಲಿಲ್ಲ. ನಮ್ಮ ದೇಶದ ಆಂತರಿಕ ವಿಚಾರಗಳನ್ನ ನನ್ನ ದೇಶಕ್ಕೆ ಹೋಗಿ ಮಾತಾಡ್ತೀನಿ, ಬೇರೆ ಏನಾದರೂ ಪ್ರಶ್ನೆ ಇದೆ ಹೇಳಿ ಅಂತ ಇವರ ಅಜ್ಜಿನೋ ಮುತ್ತಜ್ಜಿನೋ ಆಕೆ ಹೇಳ್ತಾರೆ. ಅಂದರೆ ಈತನಿಗೆ ದೇಶದ ಬಗ್ಗೆ ನಿಷ್ಠೆ ಇಲ್ಲ, ಭಕ್ತಿ ಅಭಿಮಾನ ಅಂತೂ ಇಲ್ಲವೇ ಇಲ್ಲ. ನರೇಂದ್ರ ಮೋದಿ ಅಂದರೆ ಭಾರತ, ನರೇಂದ್ರ ಮೋದಿ ಅಂದರೆ RSS, ನರೇಂದ್ರ ಮೋದಿ ಅಂದರೆ ಹಿಂದುತ್ವ, ನರೇಂದ್ರ ಮೋದಿ ಅಂದರೆ BJP ಅಂದ್ಕೊಂಡು ಈತ ನರೇಂದ್ರ ಮೋದಿ ಅವರ ಮೇಲೆ ಈ ರೀತಿ ಮಾಡ್ತಾ ಇಡೀ ಹಿಂದೂ ಸಮುದಾಯಕ್ಕೆ ಅವಮಾನ ಮಾಡ್ತೀನಿ, ಅವ್ರನ್ನ ಕೆಳಗಿಳಿಸ್ತೀನಿ ಅನ್ನುವಂಥ ಮನಸ್ಥಿತಿಯಲ್ಲಿದ್ದಾರೆ. ಈತನಿಗೆ ವಾಪಸ್ ಕುರ್ಚಿ ಸಿಗಲ್ಲ ಅನ್ನೋದು ಖಚಿತ ಆಗಿ ಹೋಗಿದೆ, ಅದಕ್ಕಾಗಿ ಈ ರೀತಿ ನಾಟಕ ಮಾಡ್ತಾರೆ. ಜೊತೆಗೆ ಪವನ್ ಖೇಡಾ ಅನ್ನುವಂಥ ಈ ಲಂಪಟ್ರು ಏನಿದ್ದಾರೆ, ಜೊತೆ ಲಫಂಗರು ಏನಿದ್ದಾರೆ, ಆ ಲಫಂಗರು ಈ ಮದಾರಿ ಅಂತಾರೆ ಹಿಂದಿ ಒಳಗಡೆ, ಈ ಮಂಗನ ಆಡಿಸೋರು ಇರ್ತಾರಲ್ಲ ಮದಾರಿಗಳು ಅಂತಾರೆ. ನೀವು ಯಾವುದೇ ಹಿಂದಿ ಪ್ರದೇಶಕ್ಕೆ ಹೋದರೆ ಅಲ್ಲಿ ಮಂಗನ ಆಡಿಸುವಂಥ ದೊಡ್ಡ ಕಮ್ಯುನಿಟಿ ಅದು. ಸುತ್ತಲೂ ಜನ ಕೆಕ್ಕೆ ನಗ್ತಿರ್ತಾರೆ, ಮಂಗ ಟಣ್ ಅಂತ ಹಾರ್ತಾ ಇರುತ್ತೆ. ಆ ರೀತಿ ಮದಾರಿ ಕೆಲಸವನ್ನು ಪವನ್ ಖೇಡಾ ನಿನ್ನೆ ಮಾಡ್ತಾರೆ ಸಂಸತ್ತಿನಲ್ಲಿ.
ಕೊನೆಗೆ ಸೋನಿಯಾ ಗಾಂಧಿ ಸಂಸತ್ ಭವನದಿಂದ ಹೊರಗಡೆ ಬಂದಾಗ ಮಾಧ್ಯಮದವ್ರು ಪ್ರಶ್ನೆ ಕೇಳಿ ಇಷ್ಟೂ ದಿವಸ ಕಲಾಪ ನಡಲಿಲ್ಲ, ಏನು ಹೇಳ್ತೀರಿ ಅಂದರೆ ಅಲ್ಲಿ ಬಿಳಿ ಕೂದಲವನೊಬ್ಬ ಬರ್ತಾ ಇದ್ದಾನೆ ನೋಡಿ, ಅವನು ಉತ್ತರ ಹೇಳ್ತಾನೆ. ಸಫೇದ್ ಬಾಲ್ವಾಲ ಆ ರहा है उसके पास पूछ लो ಅಂತಾರೆ. ನೋಡಿ ವಿಡಿಯೋದಲ್ಲಿದೆ ಅದು. ಅಂದರೆ ಪವನ್ ಖೇಡಾ ಹೆಸರನ್ನು ಕೂಡ ಹೇಳಲಿಕ್ಕೆ ಸೋನಿಯಾ ಗಾಂಧಿ ತಯಾರಿಲ್ಲ, ಅಷ್ಟು ನಿಕೃಷ್ಟವಾಗಿ ಇವ್ರನ್ನ ಕಾಣ್ತಾರೆ. ಇವರೆಲ್ಲ ರಾಹುಲ್ ಗಾಂಧಿಯ ಅಂತಃಪುರದ ಎಲ್ಲ ಇವರ ಸಖರು. ಇವ್ರನ್ನಿಟ್ಟುಕೊಂಡು ರಾಜಕಾರಣವನ್ನು ರಾಹುಲ್ ಗಾಂಧಿ. ಈಗೇನಾಗಿದೆ, ಈಗ ಇವರ ಮೇಲೆ, ಈಗ ರಾಹುಲ್ ಗಾಂಧಿ ಮೇಲೆ ಎಲ್ಲ ಕಡೆ ಏಕಕಾಲಕ್ಕೆ ಕೇಸ್ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ನನಗೆ ಬಂದ ಮಾಹಿತಿಯ ಪ್ರಕಾರ ಒಂದೇ ಒಂದು ದಿನದಲ್ಲಿ ನನಗೆ ಬಂದಿರುವ ಮಾಹಿತಿ 13 ಕಡೆ ಈತನ ಮೇಲೆ ಕೇಸುಗಳಾಗಿದೆ. ಅಂದರೆ ಈ ಬಾರಿ ಈತನನ್ನು ಸುಮ್ಮನೆ ಬಿಡಬಾರ್ದು. ನರೇಂದ್ರ ಮೋದಿ ಅವರು ಯಾವುದೇ ಕಾರಣಕ್ಕೂ ಈತನ ಮೇಲೆ ಕ್ರಮ ಕೈಗೊಳ್ಳೋದಿಲ್ಲ. ಈತನನ್ನು ಹಿಂಗೆ ಬಿಟ್ಟರೆ ಇನ್ನೂ ಹೆಚ್ಕೊಂಡು ಹೋಗ್ತಾನೆ. ನಾವೇ ಈತನಿಗೆ ಸರಿಯಾದ ತಕ್ಕ ಶಾಸ್ತಿ ಮಾಡಬೇಕು. ನರೇಂದ್ರ ಮೋದಿ ಅವರು ಮಾಡದಿದ್ದರೆ ನಮಗೇನು ವ್ಯತ್ಯಾಸ ಆಗೋದಿಲ್ಲ. ನಾವು ಈತನನ್ನು ಬಿಡೋದು ಬೇಡ ಅನ್ನುವಂಥ ಮಾನಸಿಕ ಸ್ಥಿತಿಗೆ ಈ ದೇಶದ ಜನ ಬಂದಿದ್ದಾರೆ. ಇಷ್ಟು ಅಧೋಗತಿಗೆ ಇಳಿದು ಇಡೀ ದೇಶದಿಂದ ಈ ರೀತಿ ಕ್ಯಾಕರಿಸಿ ಊಹಿಸ್ಕೊಳ್ಳುವಂಥ ಕೆಲಸ ಮಾಡಿ ವಿಪಕ್ಷ ನಾಯಕ ಏನು ಲಾಭ ರೀ? ಬಹುಶಃ ಅವರ ಇಡೀ ಟೀಮ್ಗೆ ಈಗ ಗೊತ್ತಾಗಿ ಹೋಗಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಬ್ಯಾಕ್ ಫೈರ್ ಆಯಿತು ಅಂತ. ಆದರೆ ಅದನ್ನು ರಿಪೇರಿ ಮಾಡಿಕೊಳ್ಳೋ ಪರಿಸ್ಥಿತಿಯಲ್ಲಿಲ್ಲ. ಬೇರೆ ಏನೇನೋ ಕಾರಣಗಳು ಹೇಳಿ ತಪ್ಪಿಸ್ಕೊಂಡು, ಸಬೂಬು ಹೇಳಿ ತಪ್ಪಿಸ್ಕೊಂಡು ಓಡಾಡುವಂಥ ಮನಸ್ಥಿತಿಗೆ ಬಂದು ಕೂತಿದ್ದಾರೆ. ಅದಕ್ಕೊಂದು ದೊಡ್ಡ ಕಾರಣ ಇದೆ. ಏನಂದರೆ ನೀಟ್ನ ಲಾಭವನ್ನು ತಾವು ಪಡಿಬೇಕು ಅಂತ ಮಾಡಿದಂಥ ರಾಹುಲ್ ಗಾಂಧಿಗೆ ಆತನಿಗೆ ಯಶಸ್ಸೇ ಸಿಗಲಿಲ್ಲ. ಯಾರೋ ಜಿರಲೆಗಳು ಬಂದು ಗಲಾಟೆ ಮಾಡಿ ಈತನ ಎಲ್ಲ ಪ್ಲ್ಯಾನನ್ನು ಹಾಳು ಮಾಡಲಾಯಿತು. ರಾಮ ಮಂದಿರದ ಹುಂಡಿಯ ಪ್ರಕರಣವನ್ನು ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಹೋದರೂ ಅದು ವ್ಯರ್ಥ ಆಗೋಯಿತು. ಇಡೀ ಸಂಸತ್ ಕಲಾಪ ಹೊರಟೋಯ್ತು. ಚಳಿಗಾಲದ ಅಧಿವೇಶನ ನವೆಂಬರ್ನಲ್ಲಿ ಬರುತ್ತೆ. ಏನು ಅಜೆಂಡಾ ಇರುತ್ತೆ, ಮತ್ತಿಂಥದ್ದೇ ಹುಡ್ಕೊಂಡು ಸಂಸತ್ ಕಲಾಪ ನಡೆಯಲಾರದ ಹಾಗೆ ಮಾಡಬೇಕು. ಬಿಟ್ಟರೆ ಬೇರೆ ಏನೂ ಈತನ ಹತ್ರ ಒಳಗಡೆ ಅಂತಃಸತ್ವ ಇಲ್ಲ. ಎರಡನೇದಾಗಿ ದೇಶದ ಬಗ್ಗೆ ಬದ್ಧತೆ ಇಲ್ಲ. ಆಗಬೇಕಾದ್ದು ಆಗ್ತಾ ಇದೆ. ಮುಂದೆ ಏನಾಗತ್ತೆ ಕಾದು ನೋಡಿ ಮಾತಾಡ್ತೀನಿ. ನಮಸ್ಕಾರ.